ಇಲ್ಲಿ ನೋಡ್ರಿ ಉಂಡೆ ಎಷ್ಟು ಪರ್ಫೆಕ್ಟ್ ಬಂದಾವ ಅಂಥೇಳಿ. ಈ ಟೈಪ್ ಬಂದ್ರೆ ಉಂಡೆ ಭಾಳ ಟೇಸ್ಟಾಗಿರ್ತಾವೆ ಮತ್ತು ನೋಡಕ್ಕೂ ಚಂದ ಇದಾವೆ. ಕಲರ್ನು ಎಷ್ಟು ಚಂದ ಬಂದಾವೆ ನೋಡ್ರಿ, ಯಾಕಂದ್ರೆ ಪುಟಾಣಿ ಹಿಟ್ಟು ಹಾಕೈತಲ್ಲ ಹೀಗಾಗಿ ಕಲರ್ನು ಮಸ್ತ್ ಬಂದಾವೆ. ಈ ಪಂಚಮಿ ಹಬ್ಬಕ್ಕಲ್ಲ ನೀವು ಈ ಥರ ಶೇಂಗಾ ಉಂಡೆ ಟ್ರೈ ಮಾಡಿರಿ. ಈ ಟೈಪ್ ಕೆಲವೊಬ್ರು ಕೆಲವೊಂದು ಥರ ಮಾಡ್ತಾರೆ. ನಮ್ಮ ಮನೆಯೊಳಗೆ ನಾವು ಉಂಡೆ ಈ ಟೈಪ್ ಮಾಡ್ತೀವಿ. ಈ ಉಂಡೆ ಎಲ್ಲ ಎಲ್ಲರಿಗೂ ಭಾಳ ಇಷ್ಟ ಆಕ್ಕೈತಿ. ನೀವು ಟ್ರೈ ಮಾಡಿರಿ. ನಿಮಗೂ ಇಷ್ಟ ಆಗಿದ್ರೆ ಹೆಂಗಾಗಿದ್ದು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗಡೆ ಹಾಕ್ರಿ. ಈಗ ಇಲ್ಲೇ ಹಸಿ ಶೇಂಗಾನ ಇದಾವೆ, ಇವನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೀಗ 1 kg ಶೇಂಗಾನು ಪೂರ್ತಿ ಹುರ್ಕೊಳ್ಳೋಣಂತೆ. ಶೇಂಗಾ ಹುರ್ಕೊಳಕಂತೇಳಿ ಈಗ ಒಂದು ಬಾಳ್ಗೆ ಇಟ್ಕೊಂಡೀನಿ. ಈ ಬಾಳ್ಗೆ ಕಾದ್ಗುಡ್ಲೇನೆ ಇದ್ರೊಳಗೆ ಶೇಂಗಾ ಹಾಕಿ ಹುರ್ಕೊಳ್ಳೋಣಂತೆ. ಈಗಿಲ್ಲೇ ಬಾಳ್ಗೆ ಕಾದೈತಿ, ಸ್ವಲ್ಪ ಶೇಂಗಾನ ಹುರ್ಕೊಳ್ಳೋಣಂತೆ. ಎಲ್ಲ ಒಮ್ಮೆನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಒಂದು 5 ರಿಂದ 6 ಟೈಮ್ ಆಗ್ತೈತಿ. ಅಷ್ಟು ಟೈಮ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಹಾಕ್ಕೊಂಡು ಹುರ್ಕೋರಿ, ಅಂದರೆ ಕರೆಕ್ಟಾಗಿ ಹುರಿತಾವೆ ಶೇಂಗಾ ಎಲ್ಲ. ಇಲ್ಲಿ ಬಾಳ್ಗೆ ಅಂತೂ ಈಗ ಕಡಕ್ಕಾಗಿ ಕಾದೈತಿ. ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದನ್ನ ಶೇಂಗಾ ಎಲ್ಲ ಪೂರ್ತಿಗ ಹುರ್ಕೋತೀನಂತೆ. ಇಲ್ಲಿ ನಾವು ಹೈ ಫ್ಲೇಮ್ ಒಳಗೆ ಏನಾದರೂ ಶೇಂಗಾ ಹುರ್ಕೊಂಡ್ರೆ ಮೇಲ್ಗಡೆ ಎಲ್ಲ ಹೊತ್ತದಂಗೆ ಅಂತ ಅನಿಸ್ತಾವೆ, ಫುಲ್ ಒಳಗಡೆ ತನಕ ಶೇಂಗಾ ಎಲ್ಲ ಬೆಂದಿರಂಗಿಲ್ಲ. ಅದಕ್ಕೆ ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳೋಣಂತೆ. 1 kg ಶೇಂಗಾಕ್ಕೆ ಈಗ 1.5 kg ಬೆಲ್ಲ. ಇದು 1 kg ಐತಿ, ಇದು ಅರ್ಧ kg ಐತಿ, ಟೋಟಲ್ 1.5 kg ಬೆಲ್ಲ ತೊಗೊಂಡಿನಿ. ಈಗ ಬೆಲ್ಲ ಸಣ್ಣಗೆ ಪುಡಿ ಮಾಡ್ಕೊಳಂತ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ನಾವೇನು ಪಾಕ ಮಾಡ್ತೀವಲ್ಲ ಅಲ್ಲಿ ಪಾಕ ಮಾಡೋಕೆ ನಮ್ಗೆ ಈಸಿ ಆಗ್ತೈತಿ. ಅದಕ್ಕೆ ಇದೆಲ್ಲ ಈಗ ಸಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊತೀನಿ. ಇಲ್ಲೇ ಶೇಂಗಾ ಹುರ್ಕೊಂಡಿನೀಗ ಸ್ವಲ್ಪ ಆ ಶೇಂಗಾನ ಡೈರೆಕ್ಟಾಗಿ ನಾನು ಪ್ಲೇಟ್ ಒಳಗಡೆ ತಕ್ಕೋದಿಲ್ಲ. ಆ ಪ್ಲೇಟ್ ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಹಾಕ್ತೀನಿ. ಈ ಕಾಟನ್ ಬಟ್ಟೆ ಹಾಕಿ ಇದ್ರ ಮೇಲ್ಗಡೆ ಹುರ್ಕೊಂಡಂಥ ಬಿಸಿ ಶೇಂಗಾ ಹಾಕ್ಕೋತೀನಿ. ಇಲ್ಲಿ ಕಾಟನ್ ಬಟ್ಟೆ ಯೂಸ್ ಮಾಡೋದ್ರಿಂದ ಶೇಂಗಾ ನೀವು ಡೈರೆಕ್ಟಾಗಿ ಪ್ಲೇಟ್ ಒಳಗಡೆ ಹಾಕಿದ್ರೆ ಏನಾಗ್ತೈತಿ, ಸ್ವಲ್ಪ ಹಸಿ ಆಗ್ಬಿಡ್ತೈತೆ ಅದು ಉಗಾಕ್ಕೆ. ಇಲ್ಲಿ ಕಾಟನ್ ಬಟ್ಟೆ ಹಾಕೋದ್ರಿಂದ ಕಾಟನ್ ಬಟ್ಟೆಗೆ ತೇವಾಂಶ ಹಿಡಿತೈತಿ. ಆಮೇಲೆ ಶೇಂಗಾ ಗರಿಯಾಗಿ ಕರೆಕ್ಟಾಗಿರ್ತಾವೆ, ಮೆತ್ತಗಾಗಂಗಿಲ್ಲ. ಅದಕ್ಕಂಥೇಳಿ ಒಂದು ಕಾಟನ್ ಬಟ್ಟೆ ಒಳಗನೆ ಶೇಂಗಾ ತಕ್ಕೊಳ್ಳೋಣಂತೆ. ಈಗ ಇಲ್ಲಿ ಶೇಂಗಾ ಎಲ್ಲ ಕರೆಕ್ಟಾಗಿ ಹುರಿದಾವೆ. ಮೊದಲೆಲ್ಲ ಚಟ್ ಅನ್ನೋ ಸೌಂಡ್ ಬರತ್ತೈತೆ, ಈಗ ಚಟ್ ಅನ್ನೋ ಸೌಂಡ್ ಬರತ್ತಿಲ್ಲ. ಸೌಂಡ್ ಬರಾಕತ್ತಿಲ್ಲ ಅಂದ್ರೆ ಎಲ್ಲ ಕರೆಕ್ಟಾಗಿ ಹುರ್ಕೊಂಡಾವ ಅಂಥೇಳಿ ಶೇಂಗಾ. ಈಗ ಈ ಶೇಂಗಾನ ತಕ್ಕೊಳ್ಳೋಣಂತೆ. ಎಲ್ಲ ಶೇಂಗಾನು ಇದೇ ಟೈಪಿಗೆ ಹುರ್ಕೋತೀನಿ. 1/4 kg ಅಷ್ಟು ಪುಟಾಣಿ ಹಿಟ್ಟು ತೊಗೊಂಡೈತಿ. 1/4 kg ಅಂದರೆ ಒಂದು 250 ಗ್ರಾಮ್ ಅಂತ ಹೇಳ್ಬೋದು ನೀವು. ಈಗ ಇಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡೈತಿ. ನೆಕ್ಸ್ಟ್ ಈಗ ಶೇಂಗಾ ಎಲ್ಲ ಪೂರ್ತಿ ಹುರ್ಕೊಂಡೈತಿ. ಈ ಶೇಂಗಾನ ಸ್ವಲ್ಪ ಆರಾಕ್ ಬಿಡೋಣಂತ. ಆರಿದ ಬಳಕನ ಇವು ಸಿಪ್ಪಿ ಕರೆಕ್ಟಾಗಿ ಬಿಡ್ತಾವೆ. ಆರಿದ ನಂತರ ಇವನ್ನೆಲ್ಲ ಫುಲ್ ತಿಕ್ಕಿ ಇದ್ರ ಮೇಲಿಂದ ಸಿಪ್ಪಿ ತಕ್ಕೊಂಡು ಇಟ್ಕೋತೀನಂತೆ. ಒಂದು 1.5 kg ಅಷ್ಟೇ ಕಣ್ಣಿ ಬೆಲ್ಲ ಏನು ತೊಗೊಂಡಿದ್ನಲ್ಲ ಆ ಬೆಲ್ಲ ಎಲ್ಲ ಈಗ ಕುಟ್ಟಿ ಇಟ್ಕೊಂಡಿನಿ. ಈಗ ಇದನ್ನು ಪಾಕ ಮಾಡೋಣಂತ. ಪಾಕ ಮಾಡೋಕೆ ಮೊದಲಿಗೆ ಒಂದು ಪಾತ್ರೆ ತೊಗೋತೀನಿ. ಈ ಪಾತ್ರೆ ಒಳಗೆ ಈಗ ಏನು ಕುಟ್ಟಿ ಬೆಲ್ಲ ಇಟ್ಕೊಂಡಿಲ್ಲ ಆ ಬೆಲ್ಲ ಎಲ್ಲ ಪೂರ್ತಿ ಹಾಕ್ಕೋತೀನಂತೆ. ಫಸ್ಟ್ ಈ ಬೆಲ್ಲಕ್ಕೀಗ ಒಂದು ಸಣ್ಣ ಗ್ಲಾಸ್ಲೆ 1 ಗ್ಲಾಸ್ನಷ್ಟೇ ನೀರು ಹಾಕ್ಕೊಳತ್ತೀನಿ. ಇದು ಸಣ್ಣ ಟೀ ಕುಡಿಯೋಕೆ ಏನು ಯೂಸ್ ಮಾಡ್ತೀವಲ್ಲ ಗ್ಲಾಸ್, ಅಷ್ಟೇ ಗ್ಲಾಸ್ನಿಂದ 1 ಗ್ಲಾಸ್ನಷ್ಟು ಹಾಕಿದ್ರೆ ಸಾಕು. ಇದು ಭಾಳ ಅಂದರೆ ಒಂದು 100 ml ಇನ್ನೂ ಕಡಿಮೆನೇ ಹಾಕೈತಿ ನೀರು. ಟೀ ಕುಡಿಯೋಕೆ ಕಾಮನಾಗಿ ಯೂಸ್ ಮಾಡ್ತೈತಲ್ಲ ಅದೇ ಗ್ಲಾಸ್, ಆ ಗ್ಲಾಸ್ನಿಂದ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿನಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊತೀನಿ. ಈಗ ಸ್ವಲ್ಪ ಫುಲ್ ಹೈ ಫ್ಲೇಮ್ ಒಳಗೆ ಇಡ್ತೀನಿ ಸ್ಟಾರ್ಟಿಂಗ್, ಬೆಲ್ಲ ಕರಗೋ ತನಕ. ಈಗ ಲೈಟಾಗಿ ಬೆಲ್ಲ ಕರಗಾಕತ್ತೈತಿ. ಈಗ ಹೈ ಫ್ಲೇಮ್ ಒಳಗೆ ಒಂದು 2 ಮಿನಿಟ್ಸ್ ಒಳಗೆ ಈ ಬೆಲ್ಲ ಎಲ್ಲ ಕರಗಿಬಿಡ್ತೈತಿ. ಈಗ ಕರಗಿಸೋಣಂತ ಬೆಲ್ಲ. ಈಗ ಇಲ್ಲೇ ಬೆಲ್ಲ ಕುದಿಯಾತೈತಿ, ಆದರೆ ಇನ್ನೂ ಕೆಳಗಡೆ ಎಲ್ಲ ಹಳಕ್ ಹಂಗೆ ಐತಿ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2 ರಿಂದ 3 ನಿಮಿಷ ಆದರೂ ಫುಲ್ ಹೈ ಫ್ಲೇಮ್ ಒಳಗೆ ಇಟ್ಟು ಈಗ ಬೆಲ್ಲ ಪೂರ್ತಿ ಬಿಸಿ ಮಾಡ್ಕೊಳತ್ತೀನಿ. ಇಲ್ಲಿ ನೋಡ್ಬೋದು ಅಲ್ಲೆಲ್ಲ ಸ್ವಲ್ಪ ಇನ್ನೂ ಹಳಕ್ ಐತಿ ಬೆಲ್ಲ. ಇದು ಪೂರ್ತಿ ಎಲ್ಲ ಕರಗಬೇಕು, ಅಲ್ಲಿ ತನಕನೂ ಬಿಸಿ ಮಾಡ್ಕೊತೀನಿ. ಈಗ ಇನ್ನೇನು ಇನ್ನೊಂದು 2-3 ನಿಮಿಷದಾಗಂದ್ರೆ ಪಾಕ ರೆಡಿ ಆಗ್ತೈತಿ. ಪಾಕ ಬಂದೈತಿ ಇಲ್ಲ ಅಂಥೇಳಿ ಚೆಕ್ ಮಾಡೋಣ. ಸ್ವಲ್ಪ ಪಾಕ ತೊಗೋತೀನಿ. ತೊಗೊಂಡು ಇಲ್ಲಿ ಒಂದು ಬಸಿ ಒಳಗೆ ನೀರು ತೊಗೊಂಡಿನಿ. ನೀರೊಳಗೆ ಈಗ ಈ ಪಾಕ ಹಾಕ್ತೀನಿ. ಈ ಪಾಕ ನೋಡ್ರಿ ಇಲ್ಲೇ ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು. ಈ ಟೈಪ್ ಕನ್ಸಿಸ್ಟೆನ್ಸಿಗೆ ಬರ್ಬೇಕು. ಇಲ್ಲಿ ನೋಡ್ರಿ ಎಲ್ಲ ಪೂರ್ತಿ ಸ್ವಲ್ಪ ಅಲ್ಲೆಲ್ಲೆಲ್ಲ ಗಟ್ಟಿ ಅನ್ಸಾತೈತಿ, ಅಂದರೆ ಕರೆಕ್ಟಾಗಿ ಆಣ ಬಂದೈತೆ ಅಂದಂಗೆ. ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ ಮೊದಲು.
ಈಗ ಇನ್ನೂ ನೀವು ಕುದಿಸಿಬಿಟ್ರಿ ಅಂದ್ರೆ ಭಾಳ ಗಟ್ಟಿ ಬರ್ತೈತಿ ಉಂಡೆ. ಗಟ್ಟಿ ಬಂದರೆ ತಿನ್ನಕ್ಕೆ ಟೇಸ್ಟ್ ಅನ್ಸಂಗಿಲ್ಲ. ಇದು ಕರೆಕ್ಟಾಗಿ ಹದ ಬಂದೈತಿ. ಈಗ ನೋಡ್ರಿ ಈ ಟೈಪ್ ಆಗ್ಬೇಕು ಅಣ್ಣ. ಈಗ ಗ್ಯಾಸ್ ಅಂತೂ ಆಫ್ ಮಾಡೀನಿ. ಇನ್ನು ಕುದಿಯಾತೈತಿ ಬೆಲ್ಲ. ಈಗ ಕುದಿಯೋ ಬೆಲ್ಲದಾಗನ ಶೇಂಗಾ ಹಾಕ್ಕೊಳ್ಳೋಣಂತೆ. ಇಲ್ಲೇ ಒಂದು 5 ಏಲಕ್ಕಿ ಮತ್ತು ಒಂದು 10 ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ. ಏಲಕ್ಕಿ ಲವಂಗದ ಪುಡಿ ಈಗ ಇದಕ್ಕೆ ಪಾಕಕ್ಕೆ ಹಾಕ್ಕೊಳಕತ್ತೀನಿ. ಈಗಿಲ್ಲೇ ಏಲಕ್ಕಿ ಮತ್ತು ಲವಂಗದ ಪುಡಿ ಹಾಕಿನಲ್ಲ, ಆ ಪುಡಿ ಎಲ್ಲ ಕರೆಕ್ಟಾಗಿ ಪಾಕೊಳಗೆ ಮಿಕ್ಸ್ ಆಗುವಂಗೆ ಈಗ ಪೂರ್ತಿ ಈ ಟೈಪ್ ಮಿಕ್ಸ್ ಮಾಡ್ಕೊತೀನಿ. ಇದೇ ಟೈಮಿಗೆ ಈಗ ಇಲ್ಲೇ ಶೇಂಗಾ ಏನು ಹುರ್ಕೊಂಡು ಇಟ್ಕೊಂಡಿದ್ದಲ್ಲ, ಆ ಶೇಂಗಾದ ಸಿಪ್ಪಿ ಎಲ್ಲ ಪೂರ್ತಿ ಸುಲಿದ ಸಿಪ್ಪಿ ಸಪ್ರೇಟ್ ಮತ್ತು ಶೇಂಗಾ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಶೇಂಗಾ ಬ್ಯಾಳಿ ಎಲ್ಲ ಈಗ ಪೂರ್ತಿ ರೆಡಿ ಆಗ್ಯಾವ. ಈ ಶೇಂಗಾ ಬ್ಯಾಳಿನ ಈ ಪಾಕಿಗೆ ಹಾಕ್ಕೊಳ್ಳೋಣಂತೆ. ಟೋಟಲ್ 1.5 kg ಬೆಲ್ಲ ಐತಿ, 1 kg ಶೇಂಗಾ ಐತಿ. ಈ ಶೇಂಗಾನ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡಿನಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋದ್ರಿಂದ ಶೇಂಗಾ ಎಲ್ಲ ಒಳಗಡೆ ತನಕ ಹುರಿತಾವೆ ಮತ್ತು ಖಡಕ್ಕಾಗಿ ಚಲೋ ಬರ್ತಾವೆ. ಶೇಂಗಾ ಉಂಡೆ ಏನು ತಿಂತಿರಲ್ಲ, ತಿನ್ನಬೇಕಾದ್ರೆ ಖಡಕ್ಕಾಗಿ ಶೇಂಗಾ ಇತ್ತಂದ್ರೆ ಶೇಂಗಾ ಉಂಡೆ ಭಾಳ ಟೇಸ್ಟ್ ಅಂತ ಅನ್ನಿಸ್ತಾವೆ. ಅದಕ್ಕೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡೈತಿ. ಈಗೇನು ಶೇಂಗಾ ಬೆಲ್ಲ ಮತ್ತು ಏಲಕ್ಕಿ ಲವಂಗ ಐತಲ್ಲ ಎಲ್ಲ ಪೂರ್ತಿಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಶೇಂಗಾಕ್ಕೆ ಎಲ್ಲ ಪೂರ್ತಿ ಬೆಲ್ಲ ಹತ್ತೈತಿ. ಪಾಕಂತೂ ಈಗ ಫುಲ್ ಬಿಸಿನೇ ಐತಿ. ಈಗೆಲ್ಲ ಶೇಂಗಾಕ್ಕೂ ಕರೆಕ್ಟಾಗಿ ಬೆಲ್ಲ ಹತ್ತೈತಿ ಅಂತ ಅನ್ಸಾತೈತಿ. ಇಲ್ಲಿ ನೋಡಕ್ಕೆ ನಿಮ್ಗೆ ಪಾಕ ಅಳ್ಳಕ್ಕಂತ ಅನಿಸ್ತೈತಿ, ಆದರೆ ಇದು ಆರ್ತಂದ್ರೆ ಗಟ್ಟಿ ಆಗ್ತೈತಿ. ಇದೇ ಟೈಮಿಗೆ ಈಗ ಒಂದು 1/4 kg ಅಷ್ಟು ಪುಟಾಣಿ ಹಿಟ್ಟು ಅಂದ್ರೆ ಹುರ್ಕಡ್ಲಿ ಹಿಟ್ಟೇನು ತೊಗೊಂಡಿದ್ದಲ್ಲ, ಆ ಹುರ್ಕಡ್ಲಿ ಹಿಟ್ಟನ್ನು ಹಾಕ್ಕೋತೀನಿ. ಉಂಡೆ ಒಳಗೆ ಬೈಂಡಿಂಗ್ ಕರೆಕ್ಟ್ ಬರಬೇಕಲ್ಲ, ಅದಕ್ಕಂತ ಹೇಳಿ ಪುಟಾಣಿ ಹಿಟ್ಟು ಹಾಕ್ತೈತಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ಉಂಡೆ ಒಳಗೆ ಬೈಂಡಿಂಗ್ ಚಲೋ ಬರ್ತೈತಿ ಮತ್ತು ಪುಟಾಣಿ ಹಿಟ್ಟಿಂದ ಟೇಸ್ಟ್ನು ಚಲೋ ಬರ್ತೈತಿ. ಈಗ ಎಲ್ಲ ಪೂರ್ತಿ ಪುಟಾಣಿ ಹಿಟ್ಟು ಮತ್ತು ಮೊದಲೇಕೇನು ಮಿಶ್ರಣ ಐತಲ್ಲ ಎಲ್ಲ ಪೂರ್ತಿ ಮಿಕ್ಸ್ ಆಗುವಂಗೆ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗಿಲ್ಲೇ ಎಲ್ಲ ಪೂರ್ತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಇದನ್ನು ಭಾಳ ಬಿಸಿ ಐತಿ. ಈಗ ಆರಾಕ್ ಬಿಡ್ತೀನಿ. ಆರಾಕ ಒಂದು 10ರಿಂದ 15 ನಿಮಿಷ ಒಳಗಂದ್ರೆ ಇದು ಪೂರ್ತಿ ಆರಿಬಿಡ್ತೈತಿ. ಅಷ್ಟು ಫುಲ್ ಆರೋ ತನಕನೂ ಬಿಡಾಕೆ ಹೋಗ್ಬೇಡ್ರಿ. ಕೈ ತಾಳ್ಬೇಕು, ಹಿಡಿದ್ರೆ ಅಷ್ಟು ಮಾತ್ರ ಬಿಸಿ ಇರಬೇಕು. ಅಲ್ಲಿ ತನಕನೂ ಇದನ್ನು ಆರಾಕ್ ಬಿಡ್ತೀನಿ. ಈಗಿಲ್ಲ ಒಂದು 10 ನಿಮಿಷ ಬಿಟ್ಟಿದ್ದೆ, ಅಲ್ಲಿ ತನಕ ಅಂದ್ರೆ ಇದು ಆರೈತಂತ ಅನಿಸ್ತೈತಿ. ಈ ಟೈಪ್ ಬಂದೈತಿಗೆ ಕೈ ತಾಳ್ತೈತಿ, ಹಿಡಿದ್ರೆ ಅಷ್ಟು ಮಾತ್ರ ಬಿಸಿ ಐತಿ. ಈಗ ಇದನ್ನು ತೊಗೊಂಡು ಉಂಡೆ ಕಟ್ಟೋಣಂತ ಫಸ್ಟ್. ಈಗ ಸ್ವಲ್ಪ ಬಿಸಿನೇ ಐತಿ, ಅಂದರೂ ಕೈ ತಾಳ್ತೈತಿ. ಈಗ ಅಷ್ಟೊಂದೇನು ಫುಲ್ ಬಿಸಿ ಇಲ್ಲ, ಕೈ ತಾಳ್ತೈತಿ, ಅಷ್ಟು ಮಾತ್ರ ಬಿಸಿ ಐತಿ. ಈಗ ಸ್ವಲ್ಪ ತೊಗೊಂಡು ಈ ಟೈಪ್ ಎಲ್ಲ ಉಂಡೆ ಮಾಡ್ಕೊಳ್ಳೋಣಂತೆ. ಈಗ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದೈತಿ ಉಂಡೆ. ಇದು ಆರ್ತಂದ್ರೆ ಇನ್ನೂ ಕರೆಕ್ಟಾಗಿ ನೋಡಕ್ಕೂ ಚಂದ ಕಾಣಿಸ್ತೈತಿ ಮತ್ತು ಟೇಸ್ಟೂ ಬರ್ತೈತಿ. ಸದ್ಯ ಇದೆ ಬಿಸಿ ಐತಿ. ಬಿಸಿ ಲಾಡು ರೆಡಿ ಆಕತ್ತಾವು. ಈಗ ಒಂದು ಮಾತ್ರ ರೆಡಿ ಮಾಡೀನಿ, ಹಂಗೆ ಎಲ್ಲ ಪೂರ್ತಿಗೆ ಉಂಡೆ ಕಟ್ಕೋತೀನಿ. ಇಲ್ಲೇ ಉಂಡೆ ಸೈಜ್ ನಿಮ್ಗೆ ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಮಾಡ್ಕೋರಿ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋರಿ. ನಿಮ್ಮ ಚಾಯ್ಸ್. ನೀವು ಯಾವ ಸೈಜ್ ಬೇಕಲ್ಲ ಆ ಸೈಜಿಂದ ಉಂಡೆ ಕಟ್ಕೋಬೋದು. ಇಲ್ಲಿಗ ಎಲ್ಲ ಉಂಡೆನೂ ಕಟ್ಟಿಟ್ಕೊಂಡೈತಿ. ಕೆಲವೊಂದು ಸಣ್ಣದು ಕಟ್ಟೈತಿ, ಕೆಲವೊಂದು ದೊಡ್ಡದು ಕಟ್ಟೈತಿ. ನಿಮ್ಮ ಚಾಯ್ಸ್. ನೀವು ದೊಡ್ಡ ಬೇಕಂದ್ರೆ ದೊಡ್ಡವು, ಸಣ್ಣ ಬೇಕಂದ್ರೆ ಸಣ್ಣ ಕಟ್ಕೋಬೋದು. ಇಲ್ಲಿ ನೋಡ್ರಿ ಉಂಡೆ ಎಷ್ಟು ಪರ್ಫೆಕ್ಟ್ ಬಂದಾವ ಅಂಥೇಳಿ. ಈ ಟೈಪ್ ಬಂದ್ರೆ ಉಂಡೆ ಭಾಳ ಟೇಸ್ಟಾಗಿರ್ತಾವೆ ಮತ್ತು ನೋಡಕ್ಕೂ ಚಂದ ಇದಾವೆ. ಕಲರ್ನು ಎಷ್ಟು ಚಂದ ಬಂದಾವೆ ನೋಡ್ರಿ. ಯಾಕಂದ್ರೆ ಪುಟಾಣಿ ಹಿಟ್ಟು ಹಾಕೈತಲ್ಲ, ಹೀಗಾಗಿ ಕಲರ್ನು ಮಸ್ತ್ ಬಂದಾವೆ. ಈಗ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡೋಣ ಹ್ಯಾಂಗಾಗ್ಯಾವ ಅಂಥೇಳಿ ಉಂಡೆ. ಉಂಡೆ ಪರ್ಫೆಕ್ಟಾಗಿ ಮಸ್ತ್ ಟೇಸ್ಟಾಗಿ ಬಂದಾವೆ. ಇದ್ರೊಳಗಡೆ ಶೇಂಗಾ ಏನಿದಾವಲ್ಲ ಅವು ಕರೆಕ್ಟಾಗಿ ಹುರ್ಕೊಂಡವು. ಅದಕ್ಕೆ ತಿನ್ನೋ ಹೊತ್ನಾಗ ಖಡಕ್ಕಾಗಿ ಶೇಂಗಾನು ಬರಾಕತ್ತಾವೆ. ಭಾಳ ಟೇಸ್ಟಾಗ್ಯಾವ ಉಂಡೆ. ಈ ಪಂಚಮಿ ಹಬ್ಬಕ್ಕಲ್ಲ ನೀವು ಈ ಥರ ಶೇಂಗಾ ಉಂಡೆ ಟ್ರೈ ಮಾಡಿರಿ. ಈ ಟೈಪ್ ಕೆಲವೊಬ್ರು ಕೆಲವೊಂದು ಥರ ಮಾಡ್ತಾರೆ. ನಮ್ಮ ಮನೆಯೊಳಗೆ ನಾವು ಉಂಡೆ ಈ ಟೈಪ್ ಮಾಡ್ತೀವಿ. ಈ ಉಂಡೆ ಎಲ್ಲ ಎಲ್ಲರಿಗೂ ಭಾಳ ಇಷ್ಟ ಆಕ್ಕೈತಿ. ನೀವು ಟ್ರೈ ಮಾಡಿರಿ. ನಿಮಗೂ ಇಷ್ಟ ಆಗಿದ್ರೆ ಹೆಂಗಾಗಿದ್ದು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗಡೆ
ಹಾಕ್ರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಧನ್ಯವಾದಗಳು.